सर्वलोकानां भीषजे भवरोगिण निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलय करुणालय नमामि भगवत्पाद शङ्करलोकशङ्कर। जटाधर पाण्डुरङ्ग शूलहस्तकृपानिधे सर्वरोगहरं देव ದತ್ತಾತ್ರೇಯ ಗುರುಂ ಭಜೆ. ಇಲ್ಲಿಂದ ಒಂದು ನಮಸ್ಕಾರ ಮಾಡಿದ ಕಾರಣ ಇಷ್ಟೇ, ಅವ್ರ ಪಾಪ MC ಅವರು ನನ್ನನ್ನು ಹ್ಯಾಲೋಜನ್ ಬೆಲೂನಲ್ಲಿ ಮೇಲೆ ಕಳಿಸೇ ಬಿಟ್ರು, ಹೊಗಳಿ ಹೊಗಳಿ ಮುತ್ಸೆ ಬಿ ಲಿಫ್ಟ್ ಕರಾದೆ ಎಂದಾಗೆ. ನಾನೊಂದು ಅಶುದ್ಧವಾದ ಒಂದು ಮಾಧ್ಯಮ, ಶುದ್ಧೀಕರಣಕ್ಕೆ ಪ್ರಯತ್ನ ಆಗ್ತಿದೆ ಪ್ರಾರ್ಥನೆ ಮತ್ತೆ ಸೇವೆಯ ದಾರಿಲಿ. ಇದಿಷ್ಟು ನನ್ನ ಐಡೆಂಟಿಟಿ. ಮಂಡ್ಯ ಮತ್ತೆ ನನಗೆ ತುಂಬಾ ಹತ್ತಿರದ ಸಂಬಂಧ, ಇಲ್ಲಿ ಎಲ್ಲರೂ ನನಗೆ ಪರಿಚಯ. ನಾನು ರವಿ ಅವರಿಗೆ, ಕುಮಾರ್ ಅವರಿಗೆ, ನಮ್ಮ ನಂದಿನಿ ಅವರಿಗೆ, ಮತ್ತೆ ನಾವು ಸಿಂಗಮ್ ಅಂತ ಹೇಳೋದು SP, ನಮ್ಮ ಗುಲ್ಬರ್ಗದ SP ಅವರಿಗೆ, ಬಂಡಿ ಸಿದ್ದೇಗೌಡರಿಗೆ. ಏನಂದ್ರೆ ಈ ಟರ್ಮಲ್ಲಿ ನೀವು ಗಮನಿಸಿದ್ದೀರಾ ನಂಗೆ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಇದೇ ವರ್ಷ ಕಾವೇರಿ ಆರತಿ ಆಯಿತು, ಶ್ರೀರಂಗಪಟ್ಟಣದ ದಸರಾವು ಈ ವರ್ಷ ತುಂಬ ಚೆನ್ನಾಗಾಯಿತು. ಕಾರಣ ಇಷ್ಟೇ, ಶಾಸಕಾಂಗ, ನ್ಯಾಯಾಂಗ ಮತ್ತೆ ಕಾರ್ಯಾಂಗ ಈ ಮೂರಲ್ಲೂ ಒಮ್ಮತ ಇದ್ರೆ ನಮ್ಮೂರು ಮಂಡ್ಯನೂ ದೊಡ್ಡ ಮನಸ್ಸು ಬಂದಾಗ ಮಂಡ್ಯ ಇಂಡಿಯಾ ತಿರುಗಿ ನೋಡುವಾಗ ಮಾಡುತ್ತೆ ಅನ್ಲಿಕ್ಕೆ ಈ ಪ್ರೋಗ್ರಾಮ್ಗಳೆಲ್ಲ ಕಾರಣ ಅಂತ. ಸೊ ಹಾಗಾಗಿ ಎದುರುಗಡೆ ಕೂತ ಮೋಸವೇ ಇಲ್ಲದ ಒಂದು ಊರು, ಮಂಡ್ಯದವ್ರಿಗೆ ನಾಟಕ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನೀವೆಲ್ಲ ಬೆಲ್ಲ ತಿಂದು ಬದುಕ್ದವ್ರು, ಬೆಲ್ಲವನ್ನು ಹಂಚಿದವ್ರು ಎಲ್ಲರಿಗೆ. ಮತ್ತು ನಿಮ್ಮ ಮನಸ್ಸು ಶುಭ್ರ ಇರೋಕ್ಕೆ ಕಾರಣನೂ ಹೇಳಿಬಿಡ್ತೀನಿ. ಯಾರೆಲ್ಲ ಕಾವೇರಿ ನೀರು ಕುಡ್ದಿದ್ದೀರೋ ಅವರಲ್ಲಿ ಕಾವು ಸ್ವಲ್ಪ ಕಮ್ಮಿ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋದು. ಅದು ಮಂಡ್ಯ ಜನರನ್ನು ನೋಡಿದ್ರೆ ಗೊತ್ತಾಗತ್ತೆ. ಈ ಕೊರೋನಾ ಟೈಮಲ್ಲಿ ಯಾವ ಊರಲ್ಲಿ ಬಾಗಿಲು ಹಾಕಿದ್ರೋ ಗೊತ್ತಿಲ್ಲ, ಮಂಡ್ಯದವ್ರ ಮನೇಲಿ ಒಂದು ಊರಿಗೆ ಬರ್ಲಿಕ್ಕಿರೋದು ನನ್ನ ಯೋಗ, ನಿಮ್ಮನ್ನೆಲ್ಲ ನೋಡುವಂಥದ್ದು. ಮತ್ತು ಇಲ್ಲಿರೋ ಟೀಮ್ ವರ್ಕ್ ಇದೆಯಲ್ಲ, ಎಲ್ಲ ಜಿಲ್ಲೆಗೂ ಮಾದರಿ ಅದು. ಒಬ್ಬ ರಾಜಕಾರಣಿಯಲ್ಲಿ ಬಂಡಿ ಸಿದ್ದೇಗೌಡರ ಹೆಸರಲ್ಲೇ ಇದೆ, ಮನಸ್ಸು ಬಂಡಿನ ಮನುಷ್ಯನ್. ಬಂಡಿ ಅಂದ್ರೆ ದೊಡ್ಡ ಗಾಡಿ ಇದ್ದ ಹಾಗೆ, ಎಲ್ಲರನ್ನೂ ತುಂಬಿಕೊಳ್ತಾರೆ ಅವ್ರು. ಯಾಕಂದ್ರೆ ಅವ್ರು ವಿಶ್ ಮಾಡ್ಬೇಕಾದ್ರೆ ಇಲ್ಲಿರೋ ಸಣ್ಣ ವರ್ಕರ್ಸ್ ಇಂದ ಹಿಡಿದು ದೊಡ್ಡ ವರ್ಕರ್ಸ್ ತನಕನೂ ಅವ್ರು ಗೌರವಿಸ್ತಾ ಇದ್ರು. ಯಾಕೆ ನಾನು ಕಲೀಲಿಕ್ಕೆ ಸುಮಾರಿದೆ. ಮತ್ತೆ ರವಿ ಅವರು ಕರೆದ್ರೆ, ರವಿ ನಂಗೆ ಹಳೆ ಪರಿಚಯ, ಅವರು ಪ್ರಜಾ ಟಿವಿಯಲ್ಲಿ ಇದ್ದಾಗಿಂದನು. ನಾವು ಅವ್ರ ಚಾನೆಲ್ಗೆ ಹೋದಾಗ ಸುಮ್ಮನೆ ಅವರಿಗೆ ಇನ್ನು ವಿಧಾನಸೌಧದಲ್ಲಿ ಕೆಲಸ ಇಲ್ಲ, ನಂಗೆ ಸುಮ್ಮನೆ ಅವ್ರು ನಗಾಡಿದ್ರು, ನಾನೇನು ಎಲೆಕ್ಷನ್ ಎಲ್ಲ ನಿಲ್ಲಲ್ಲ ನೋಡೋಣ. ಮತ್ತೆ ನಮ್ಮ IG ದೊಡ್ಡರಂಗೆ ಬೋರೇಗೌಡರು ನಂಗೆ ಅವರು ಮಂಗಳೂರಲ್ಲಿ ಇದ್ದಾಗಿಂದನೂ ಪರಿಚಯ. ಕುಮಾರ ಆಗಲಿ, ಅದರಲ್ಲಿ ನಿಂಗೆ ಹೊಸ ಪರಿಚಯ ನಿಮ್ಮ SP ಅವರು ಮತ್ತೆ ನಂದಿನಿ ಅವರು. ಮತ್ತೆ ನಮ್ಮ MLC ಈಗಷ್ಟೇ ಕೇಳಿದ್ರು ಕ್ವಶನ್, ಅವ್ರ ಆರೋಗ್ಯದ ಗುಟ್ಟೇನು ಅಂತ. ನಂಗೆ ಗೊತ್ತಿದ್ದಂಗೆ ಆ ಮನುಷ್ಯ ಇನ್ನೋಸೆನ್ಸ್ ಇಸ್ ಬೆಟರ್ ದೆನ್ ಇಂಟೆಲಿಜೆನ್ಸ್ ಅಂತ. ಶಾಸ್ತ್ರದ ಭಕ್ತಿಗಿಂತ ಮುಗ್ಧತೆಗೆ ಭಗವಂತ ಒಲಿತಾನಂತೆ. ಹಾಗಾಗಿ ಅವರಲ್ಲಿ ಆ ಮುಗ್ಧ ಭಾವ ಇದೆ, ಐಡೆಂಟಿಫೈ ಆಗಬೇಕು, ಸ್ಟೇಜಲ್ಲಿ ಕಾಣಿಸ್ಕೊಳ್ಬೇಕು. ನಾವೆಲ್ಲ ಒಂದು ಗ್ರಾಮ ಪಂಚಾಯತಿ ವಿನ್ ಆದವರನ್ನು ನೋಡಿ, ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಜೋಶ್ ಜಾಸ್ತಿ ಅದು, ಅವನನ್ನು ಹಿಡಿಲಿಕ್ಕಾಗಲ್ಲ. ಈ 6 ಪ್ಯಾಕ್ ಬಂದಾಗ ಬರ್ತಿರ್ತಾರೆ, ನಾವು ಹೇಳ ಸ್ವಲ್ಪ ಉಸಿರು ಸ್ವಲ್ಪ ಕಮ್ಮಿ ಹಿಡಿಯಪ್ಪ, ಹಾರ್ಟ್ ಅಟ್ಯಾಕ್ ಬಂದಿತ್ತು ಆಮೇಲೆ. ಮನುಷ್ಯನಿಗೆ ನಿನ್ನೆ ಯಾರೋ ಕೇಳಿದ್ರು, ದೇವರ ಒಲಿಬೇಕಾದ್ರೆ ಏನ್ ಮಾಡಬೇಕು ಅಂತ. ಒಂದು ಅಹಂಕಾರ ಬಿಡಬೇಕು. ನೋಡಿದ್ರ ದೇವರಿಗೆ 2 ಪರದೆ ಹಾಕಿರ್ತಾರೆ, ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಒಂದು ಅಜ್ಞಾನದಿಂದ ಬರದು ಮಮಕಾರ, ನಾನು ನಂದು. ಇನ್ನೊಂದು ನನಗೇನೋ ಗೊತ್ತಿದೆ ಅಂತ ಬರೋದು ಅಹಂಕಾರ. ಆದ್ರೆ ಇಲ್ಲೆಲ್ಲ ನಮ್ಮ ಫಸ್ಟ್ ರ್ಯಾಂಕ್ ತಗೊಂಡ ಅಮ್ಮ ಇದ್ದಾರೆ, ನಾವು ಅವರನ್ನಿಗೆ ಹೇಳಿ ಮುಂದೆ ಬನ್ನಿ ಅಂತ. ಹಾಗಾಗಿ ಈ ನಾಲೆಡ್ಜಲ್ಲಿ ಇಲ್ಲಿ ಕೂತು ಎಲ್ಲ ಜನರು ನಂಗೆ ಇವತ್ತು ಗುರುಗಳಿದ್ದಾಗೆ. ನಮ್ಮ ಕೃಷ್ಣೇಗೌಡರು ನಂಗೆ ಹಳೆ ಪರಿಚಯ. ಯಾರು BP ಶುಗರು ನೇಚರ್ ಕೇರಿಗೆಲ್ಲ ಹೋಗೋರ ಬದಲು ಕೃಷ್ಣಣ್ಣನ ದಿನ ಒಂದು ಸ್ಪೀಚ್ ಕೇಳಿದ್ರೆ BP ಮಾತ್ರ ತಿನ್ನೋದು ದಯಮಾಡಿ ಉಳಿಯುತ್ತೆ. ಯಾಕೆ ನಗುಕ್ಕಿಂತ ದೊಡ್ಡ ಔಷಧಿ ಇಲ್ಲ, ಎಲ್ಲರನ್ನು ನಗ್ಸೋದು. ಮತ್ತೆ ಕಾವೇರಿ ಬಗ್ಗೆ ಒಂದು ಹೇಳಬೇಕು, ಯಾಕಂದ್ರೆ ನಾವು ಪೂಜೆ ಮಾಡ್ಬೇಕಾದ್ರೆ ನಾವು ಪೂಜೆ ಮಾಡೋ ತಾಯಿ ಏನು ಅಂತ ನಮಗೆ ಗೊತ್ತಿರ್ಬೇಕು. ಈ ಭೂಮಿಗೆ ಶ್ರೀಚಕ್ರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ,
ಅದನ್ನ ಪ್ರಪಂಚಕ್ಕೆ ತಂದಿದ್ದು ಲೋಪಾಮುದ್ರ ಅಥವಾ ಅಗಸ್ತ್ಯರು, ಗಂಡ ಹೆಂಡತಿಯವರು. ಆ ಲೋಪಾಮುದ್ರನೇ ಕಾವೇರಿ. ಆ ಲೋಪಾಮುದ್ರ ದೇವಿಗೆ ಈ ಶ್ರೀವಿದ್ಯಾ, ಲಲಿತಾ ಸಹಸ್ರನಾಮ ಏನೆಲ್ಲ ಇದೆ ಎಲ್ಲಾ ಶ್ಲೋಕದಲ್ಲೂ ನೋಡಿ ಅಗಸ್ತ್ಯ ಸಂವಾದೆ, ಹಯಗ್ರೀವ ಸಂವಾದೆ ಅಂತುಂಟು. ಈ ಹಯಗ್ರೀವ ಅಂದ್ರೆ ವಿಷ್ಣುವಿನ ಜ್ಞಾನದ ಅವತಾರ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತ ಈ ವಾದಿರಾಜರು ಪೂಜೆ ಮಾಡ್ತಿದ್ರಲ್ಲ, ಸೋದೆಯ ವಾದಿರಾಜರು, ನಮ್ಮ ಬೇಲೂರ ಹಾಡು ಹೇಳಿದವರು, ವೇಲಾಪುರ ಚೆನ್ನ, ಅವರು ಆ ಹಯಗ್ರೀವನ ಉಪಾಸನೆ ಮಾಡ್ತಾ ಇದ್ರು. ಆ ಹಯಗ್ರೀವನಿಂದ ಅಗಸ್ತ್ಯರಿಗೆ ಮತ್ತೆ ಲೋಪಾಮುದ್ರೆಗೆ ಈ ಶ್ರೀಯಂತ್ರ, ಈ ಜಗತ್ತಿನ ದೊಡ್ಡ ಎಂಬೆಡೆಡ್ ಸಿಸ್ಟಮ್. ನಮ್ಮ ಟವರ್ ಇರ್ಬೋದು, ಈ ಕೈಲಾಸ ಪರ್ವತ ಅಂತೀವಲ್ಲ, ಅದೇ ಶ್ರೀಯಂತ್ರ. ಅದಕ್ಕೆ ಅದು ಟ್ರಾವೆಲ್ ಮಾಡ್ತಾ ಇರತ್ತೆ. ಬೇರೆ ಎಲ್ಲ ಪರ್ವತ ಹತ್ಬೋದು, ಆ ಪರ್ವತ ಇವತ್ತಿನ ತನಕ ಯಾರು ಹತ್ಲಿಕ್ಕಾಗಿಲ್ಲ. ಅದ್ರ ಪಕ್ಕ ಇರೋ ಮೌಂಟ್ ಎವರೆಸ್ಟ್ ಎಲ್ಲರೂ ಹತ್ತಿದ್ದಾರೆ. ಇವತ್ತು ಅದ್ರೊಳಗೆ ಶಬ್ದ ಕೇಳ್ತಾರೆ. ಅದ್ರೊಳಗೆ ಒಂದು ಸಿಟಿಯೇ ಇದೆ, ಅದಕ್ಕೆ ಶ್ರೀಪುರ ಅಂತ. ಈ ಮೂರೂ ಪುರವನ್ನೊಬ್ಬ ರಾಕ್ಷಸ ಆಳ್ತಾ ಇದ್ದ, ಭಂಡಾಸುರ. ಅವನನ್ನು ಕೊಲ್ಲಿಕ್ಕೆ ದೇವಿ ತ್ರಿಪುರಗಳಲ್ಲಿ ಮೂರೂ ಪುರವನ್ನ ಟ್ರಾವೆಲ್ ಮಾಡುವ, ಈಗ ಏಲಿಯನ್ಸ್ ಏನು ಕಂಡು ಹಿಡಿದಿದ್ದಾರೆ ಅವ್ರದ್ದು ಏನಿದೆ ಸೆಂಟ್ರಿಪಿಟಲ್ ಫೋರ್ಸ್ ಮೇಲೆ, ಅದನ್ನ ಶ್ರೀಯಂತ್ರದಲ್ಲಿ ಮೊದಲೇ ಕಂಡು ಹಿಡಿದಿದ್ರು. ಈ ನಮ್ಮ ಜಗತ್ತಿನ ಅತಿ ದೊಡ್ಡ, ಈಗ ನಮ್ಮ ಮೊಬೈಲಲ್ಲಿ ಸಿಮ್ ಕಾರ್ಡ್ ಇದೆ 01 ಅನ್ನೋ ಟೋಪೋಲಜಿ, ನಮ್ಮ BE ಭಾಷೆಯಲ್ಲಿ ಹೇಳಿದ್ರೆ. ಆ ತಾಮ್ರದ ಯಾರೋ ಕೇಳಿದ್ರಿ, ಇಲ್ಲಿ ಇರೋ ನಿಮಿಷಾಂಬ ದೇವಸ್ಥಾನದಲ್ಲಿ ಇದೆ ಶ್ರೀಚಕ್ರ, ಸುಮಾರು ಕಡೆ ಇದೆ, ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕ್ಷಣಾಂಬಿಕಾ ಟೆಂಪಲ್ ಅಲ್ಲೂ ಇದೆ. ಸೊ ಅಲ್ಲೆಲ್ಲ ಬೀಜ ಮಂತ್ರಗಳನ್ನು ಬರೆದಿದ್ದಾರೆ ಅದ್ರ ಮೇಲೆ. ಆ ತಗಡಿಗೆ ಏನು ಶಕ್ತಿ? ತಗಡಲ್ಲ ಅದು, ತಗಡು ಅಂತ ತಿಳ್ಕೊಳ್ಳೋದೇ ನಮ್ಮ ತಗಡು ಬುದ್ಧಿ. ಈ ಮೊಬೈಲ್ ಮೆಮೊರಿ ಕಾರ್ಡಿಗೆ, ಸಿಮ್ ಕಾರ್ಡಿಗೆ ತಾಕತ್ತಿರೋದು ಹೌದಾದ್ರೆ, ಆ ಶ್ರೀಚಕ್ರದಲ್ಲಿ ಎಷ್ಟೋ ಬೀಜ ಮಂತ್ರಗಳನ್ನು ಎಂಬೆಡೆಡ್ ಮಾಡಿದ್ದಾರೆ ಶಂಕರಾಚಾರ್ಯರು. ಈ ತಿರುಪತಿಯಲ್ಲಿ ಇವತ್ತು ದುಡ್ಡು ಆ ಥರ ಹುಂಡಿಗೆ ಬೀಳ್ಲಿಕ್ಕೆ ಕಾರಣ 2 ಯಂತ್ರ ಉಂಟು. ಒಂದು ವಿಷ್ಣುವಿನ ಬಲಪಾದದ ಮೇಲೊಂದು ಶ್ರೀಯಂತ್ರ ಶಂಕರಾಚಾರ್ಯರು ಇಟ್ಟಿದ್ದು, ಇನ್ನೊಂದು ಆ ಕಾಣಿಕೆ ಹುಂಡಿ ಕೆಳಗೆ ಒಂದು ಕಲ್ಲಿಂದ ಯಂತ್ರ ಇದೆ. ಇನ್ನೊಮ್ಮೆ ಹೋದ್ರೆ ಗಮನಿಸಿ, ಯಾಕೆ ನಮ್ಮ ದೇವಸ್ಥಾನಗಳ ಹಿಸ್ಟ್ರಿಯನ್ನ ತಿಳ್ಕೊಳ್ಬೋದು. ತಿಳ್ಕೊಂಡಾಗ ಮಿಸ್ಟ್ರಿಗಳಾಗೋದು ಕಮ್ಮಿ ಆಗುತ್ತೆ. ತಿಳಿದೇ ಮಾಡಿದ್ರೆ ಕರ್ಮ ಅಜ್ಞಾನ, ಶ್ರದ್ಧೆಯಿಂದ ಮಾಡಿದ್ರೆ ಅದು ಪೂಜೆ. ಆ ಕಾವೇರಿ ನಮಗೆ ಇಂಥ ದೊಡ್ಡ ನಾಲೆಡ್ಜ್ ಅನ್ನು ಕೊಟ್ಟವಳು. ಈ 9 ದಿನವೂ ಶ್ರೀಚಕ್ರ ಉಪಾಸನೆ ಆಗತ್ತೆ. ಇವತ್ತು ನಂದು 9ನೇ ದಿನ ಮುಗಿಸಿ ಬಂದಿದೆ, ಯಾಕೆ ನಾನು ಒಂದಿನ ಮೊದಲು ಶುರು ಮಾಡ್ತೀನಿ. ರವಿ ಕರೆದ್ರು, ಬಂಡಿ ಸಿದ್ದೇಗೌಡರು ಕರೆದ್ರು, ಅದು ಫಸ್ಟ್ ರೀಸನ್. ಆದ್ರೆ ಇವತ್ತು ನನ್ನ ಅನುಷ್ಠಾನ ಮುಗಿಸಿ ನಾನು ನಾರ್ಮಲಿ ಕಾವೇರಿಗೆ ಇವತ್ತು ಆರತಿ ಮಾಡಬೇಕಿತ್ತು. ಯಾರಿಗೆಲ್ಲ ನಿತ್ಯ ಕಾವೇರಿಯಲ್ಲಿ ಶ್ರದ್ಧೆ ಇಟ್ಟು ಸ್ನಾನ ಮಾಡ್ತಿರೋ ಅದು ಅವರನ್ನ ಶುದ್ಧ ಮಾಡ್ಲಿಕ್ಕೆ ತಾಕತ್ತು, ಶ್ರೀಚಕ್ರದ ಫಲ ಆ ಕಾವೇರಿ ದರ್ಶನ ಮಾಡಿದ್ರೆ ಸಿಗುತ್ತೆ. ಈ ಸತ್ಯ ಗೊತ್ತಿದ್ದು ನಾವೆಲ್ಲ ಅನುಷ್ಠಾನ ಮಾಡುವ, ಅವಾಗ ಮಂಡ್ಯಕ್ಕೆ, ಕರ್ನಾಟಕಕ್ಕೆ, ದೇಶಕ್ಕೆ ಅವಳು ದೇವತೆ. ಈ ಲೋಕದವಳಲ್ಲ, ಇಂದ್ರಲೋಕದವಳವಳು. ಅಲ್ಲಿಂದ ಕಮಂಡಲದಲ್ಲಿ ಅಗಸ್ತ್ಯರು ತಗೊಂಡ್ಬರ್ತಾರೆ ಭಾಗಮಂಡಲಕ್ಕೆ. ಗಣಪತಿ ಕಾಗೆ ರೂಪದಲ್ಲಿ ಬಂದು ಆ ಕಮಂಡಲ ಬೆಳೆಸ್ತಾನೆ. ಹಾಗೆ ಹುಟ್ಟಿದವಳವಳು. ಜ್ಞಾನವನ್ನ, ಯಾಕೆ ತಾಯಿ ಋಣ, ನೀರಿನ ಋಣ, ನೆಲದ ಋಣ ತೀರಿಸ್ಲಿಕ್ಕಾಗಲ್ಲ. ಈ ದೇವರನ್ನ ನಂಬಿದ ಕೆಟಗರಿ ಅವ್ರಿಗೆ ನಂದೊಂದು ರಿಕ್ವೆಸ್ಟ್, ನೇಚರನ್ನಾರು ನಂಬೋಣ ಅಂತ. ಈ ಯಾರೋ ಕೇಳಿದ್ರು ದೇವರಿದಾನ, ನೀನಿದ್ದಿ ಅಂದ್ರೆ ನಿನ್ ತಂದೆ ಇರೋದು ಎಷ್ಟು ಸತ್ಯನೋ ಅದನ್ನು ತಿಳಿಸ್ಕೊಡೋಳು ತಾಯಿ. ಈ ಜಗತ್ತಿದೆ ಅಂದಮೇಲೆ ಈ ಜಗತ್ತಿಗೂ ಒಬ್ಬ ನಾಥ ಇದ್ದಾನೆ, ಅದನ್ನು ತಿಳಿಸ್ಕೊಡೋಳು ಸರಸ್ವತಿ. ಅವಳು ಪೂಜೆಯ ದಿನ ಇವತ್ತು, ನಿನ್ನೆ ಶಾರದಾ ಪೂಜೆ ದಿನ. ಇವತ್ತು ಆ ಕಾವೇರಿಯನ್ನು ನಾವೆಲ್ಲ ಅತಿ ಶ್ರದ್ಧೆಯಿಂದ, ಆರತಿ ಅಂದ್ರೆ ಅರ್ಥ ಹೇಳಿಬಿಡ್ತೀನಿ, ನಮ್ಮಲ್ಲಿರೋ ಪ್ರಾರ್ಥನೆಯನ್ನ ಬೆಳಕಿನ ಮೂಲಕ ದೇವರಿಗೆ ಹೀಗೆ ಆರತಿ ಮಾಡ್ತೀವಿ. ಕಾರಣ, ನೀನು ಬೆಳಕಾದಾಗ ಮಾತ್ರ ನನ್ನನ್ನು ತಿಳಿತೀನಿ. ನಾವು ಒಳಗಿರೋ ಕೊಳಕೆಲ್ಲ ಇಟ್ಕೊಂಡು ಯಾವ ಆರತಿ ಮಾಡಿ ಏನು ವರ್ಕು ಆಗಲ್ಲ. ಸೊ ಹಾಗಾಗಿ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ, ಭಕ್ತಿಯನ್ನು ಬೆಳೆಸ್ಕೊಳ್ಳಿ. ಇಲ್ಲಿರೋ ಜನರ ಹತ್ರ ಇರೋ ಒಗ್ಗಟ್ಟಿದೆಯಲ್ಲ, ಈ ಸಂಘ ಅಂತ, ಕಲಿಯುಗದಲ್ಲಿ ಸಂಘಟನೆಗೆ ತಾಕತ್ತು ಜಾಸ್ತಿ. ಕಲವು ಸಂಘ ಅಂತ ನೋಡಿ. ಈ 5 ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ ಅಂತ ಪಂಚಾಕ್ಷರಿ ಹೀಗೆ ಹಿಡಿದ್ರೆ ಲಿಂಗ, ಹೀಗೆ ಹಿಡಿದ್ರೆ ಶಿವಲಿಂಗ ಆಗತ್ತೆ. ಸೊ ಅದರಲ್ಲಿ ಅಗ್ನಿ ಅತಿ ಪವಿತ್ರ, ಮೇಲ್ಮುಖವಾಗಿ ಹರಿತಾನವನು, ಅವನು ಇಂಪ್ಯೂರ್ ಆಗಲ್ಲ. ಅದರಲ್ಲಿ ನೆಕ್ಸ್ಟ್ ಇಂಪ್ಯೂರ್ ಆಗದೆ ಪವಿತ್ರತೆಗೆ ಇನ್ನೊಂದು ಹೆಸರು ಶಿವನ, ಅದಕ್ಕೆ ಅರುಣಾಚಲ ಅಂತೀವಿ ನೋಡಿ, ಅದು ಅಗ್ನಿಲಿಂಗ. ಜಲಲಿಂಗ ಇದೆ ಜಂಬುಕೇಶ್ವರ. ಶಿವನ ಜಲದ ಮುಖದ ಪೂಜೆ ಪ್ರದೋಷ ಕಾಲದಲ್ಲಿ ಇವತ್ತು ದುರ್ಗಾಷ್ಟಮಿ ದಿನ ಮಾಡ್ತಾ ಇದ್ದೀವಿ. ದೇಶದ ದುರ್ಗತಿ ಹೋಗ್ಲಿ,
ಅದಕ್ಕೆ ನಾವು DC ಅವ್ರ ಹತ್ರ ಹೇಳಿದೆ, ಇಲ್ಲೆಲ್ಲ ನಡೀತಿರೋ ಎಲ್ಲ ಕೆಲಸವು ಶ್ರೀರಂಗನಾಥನೇ ಮಾಡಿಸ್ತಾ ಇದ್ದಾನೆ ಅಂತ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳುತ್ತೆ, ಈ ಅಮೃತ ಕಲಶ ಎಲ್ಲಿದೇನೋ ಕ್ವಶನ್ ಇದೆಯಲ್ಲ ನಿಮಗೆಲ್ಲ, ಆ ಅಮೃತ ಕಲಶ ಸಪ್ತ ಋಷಿಗಳು ಶ್ರೀರಂಗಪಟ್ಟಣದ ರಂಗನಾಥನ ಕೆಳಗೆ ಎಷ್ಟೋ ಅಡಿಯಲ್ಲಿ ಇಟ್ಟು ಹೋಗಿದ್ದಾರೆ. ಇದು ಸತ್ಯ, ವೇದದಲ್ಲಿರುವುದಿದು. ಸೊ ಆ ಅಮೃತದ ಗಾಳಿ ಇಲ್ಲೆಲ್ಲ ಬೀಸ್ತಾ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಈ ರಂಗನ ಪಾದವನ್ನು ನೋಡು ಅಭ್ಯಾಸ ಇಟ್ಕೊಳ್ಳಿ. ಯಾಕೆ, ಯಾವ ಪಾದ ಹಿಡಿದ್ರೆ ಇನ್ಯಾರ ಪಾದ ಹಿಡಿಯುವುದು ಬೇಡ, ಆ ಪಾದ ನಿಮ್ಮ ಊರಲ್ಲಿದೆ. ಆ ಪಾದವನ್ನು ತೊಳಿಲಿಕ್ಕೆ ಕಾವೇರಿ 3 ರಂಗನ ಹತ್ರ ಹರಿತಾ ಇದ್ದಾಳೆ. ಅಂತ ಪವಿತ್ರ ಜಾಗದಲ್ಲಿ ಎಲ್ಲರೂ ನಾವೆಲ್ಲ ಸೇರ್ಕೊಂಡಿದೀವಿ ಒಂದು ಒಳ್ಳೆ ಉದ್ದೇಶದಿಂದ. ಅದು ಫಲಿಸ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ. ರವಿ ಅವರು ಹೇಳಿದಾಗೆ ಸುಭಿಕ್ಷೆ ಬರಲಿ, ಎಲ್ಲರಿಗೂ, ಮಂಡ್ಯದವರಿಗೆ ಸುಭಿಕ್ಷೆ ಬರಲಿ, ಇಡೀ ಜಗತ್ತಿಗೆ ಸುಭಿಕ್ಷೆ ಬರಲಿ. ನದಿಗಳನ್ನ ಆರಾಧನೆ ಮಾಡುದು ಮೂಢನಂಬಿಕೆ ಅಲ್ಲ, ಅದು ನಮ್ಮ ಕರ್ತವ್ಯ. ನೀರು ಕುಡ್ದ ಋಣ ಇದೆಯಲ್ಲ ನಮಗೆ. ದೇವರನ್ನು ಸ್ನಾನ, ನಿಮ್ಮ ಮಗುವಿಗೂ ಸ್ನಾನ, ನಿಮಗೂ ಸ್ನಾನ, ಅಲ್ವಾ? ಪಾರ್ಟಿ ಮಾಡಿದವ್ರಿಂದ ಹಿಡಿದು ಲೈಫಿನ ಪಾರ್ಟಿಗೂ ಆ ನೀರಿಲ್ಲ ಅಂದ್ರೆ ಯಾರು? ಕಮ್ಯುನಿಸ್ಟು ಕುಡಿಬೇಕು ನೀರು, ದೇವರ ನಮ್ದವನು ಕುಡಿಬೇಕು, ನಮ್ದಿದ್ದವನು ಕುಡಿಬೇಕು. ಹಾಗಾಗಿ ನೀರು ಬಹುಮುಖ್ಯ ಅಂಗ, ಗಾಳಿಯನ್ನು ಬಿಟ್ರೆ ನೆಕ್ಸ್ಟ್. ಸೊ ಆ ಋಣವನ್ನು ತೀರಿಸೋ ಕೆಲಸ ನಮ್ಮ ಎಲ್ಲ ಜನಪ್ರತಿನಿಧಿಗಳೇನಿದ್ದಾರೆ ತುಂಬಾ ಪ್ರಾಜ್ಞ, ತುಂಬಾ ಕಾನ್ಶಿಯಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಡಿಪಾರ್ಟ್ಮೆಂಟ್ ಅವರಿಗೂ DC ಅವರಿಗೂ, ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಸೆಕ್ಯೂರಿಟಿಲಿ ಕೆಲಸ ಮಾಡ್ತಾ ಇದ್ದೀರಿ. ಈ ಹಳ್ಳಿಯವರಿಗೆ ಇದನ್ನೆಲ್ಲ ನೋಡ್ಲಿಕ್ಕಾಗಲ್ಲ. DK ಶಿವಕುಮಾರ್ ಅವ್ರ ಹೆಸರು ತೆಗೆದ್ರು. DK ಅವರು ಕುಂಭಮೇಳದಿಂದ ಬಂದ ಮೇಲೆ ಊರೂರು ಕುಂಭಮೇಳ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ. ಈಗ ನಾನಲ್ಲಿ ಬರ್ಕೊಂಡಿದ್ದ ಅದನ್ನೇ. ಅವರು ಕುಂಭಮೇಳಕ್ಕೆ ಹೋಗಿ ಬಂದ್ರು. ಅಲ್ಲಿರೋ 3 ಕಣ್ಣಂತೆ, ಗಂಗೆ, ಯಮುನಾ ಮತ್ತೆ ಸರಸ್ವತಿ, ಇನ್ವಿಸಿಬಲ್ ಐ ಅಂತ. ಈಗಷ್ಟೇ ಕೃಷ್ಣೇಗೌಡರು ಅದ್ರ ಬಗ್ಗೆ ಮಾತಾಡಿದ್ರು. ಕಿವಿ ಕೇಳದ್ದು, ಕಣ್ಣು ನೋಡದ್ದು ಅಂತ. ನೋಡಿ, ನಾವು ಕಣ್ಣು ಮುಚ್ಚಿದಾಗ ನಮ್ಮ ಮನೆ ಕಾಣುತ್ತೆ, ಈ ಬೆಳಕಿಲ್ದೆ ಕಣ್ಣು ಕಾಣಲ್ಲ ಅನ್ನೋದು ಸೈನ್ಸು. ಹಾಗಾದ್ರೆ ನಮ್ಮ ಹಳೆ ಪಿಕ್ಚರ್ ಕಾಣುತ್ತಲ್ಲ, ಇಲ್ಲಿ ಎಷ್ಟೋ ಗಂಡಂದ್ರಿಗೆ ಎಂತ ಪಾರ್ಟಿಲಿದ್ರು ಕಣ್ಣು ಮುಚ್ಚಿದ್ರೆ ಹೆಂಡತಿ ಬೈಗಳ ಕಾಣೋರು ಇದ್ದಾರೆ. ಎಷ್ಟೋ ಜನಕ್ಕೆ ಲೋನ್ ಕೊಟ್ಟು ಮ್ಯಾನೇಜರು ಕಾಣೋನಿದ್ದಾರೆ, ಅವ್ರು ಯಾರು ಎದುರುಗಡೆ ಇರಲ್ಲ. ಯಾವ ಕಣ್ಣಲ್ಲಿ ಕಾಣೋದು? ಒಂದಿಷ್ಟು ಜನ ನಮ್ಮ ಪುರೋಹಿತರಿಗೆ ಮಾತ್ರ ಭಗವಂತ ಕಾಣ್ತಾ ಇರುತ್ತೆ. ಸೊ ಆ ಕಣ್ಣು ಮುಚ್ಚಿದಾಗ ಈ ಥರ್ಡ್ ಐ ಇದೆಯಲ್ಲ, ಇದರಲ್ಲಿ ಕಾಣ್ತಾ ಇರುತ್ತೆ. ಅದನ್ನೇ ಜ್ಞಾನ ಚಕ್ಷು ಅಂತೀವಿ. ಆ ಚಕ್ಷುವನ್ನ ಓಪನ್ ಮಾಡೋ ಶಕ್ತಿ ಗಂಗೆಗೆ ಬಿಟ್ರೆ ಬೇರೆ ಯಾರಿಗಾರಿದ್ರೆ ಅದು ನಿಮ್ಮ ಕಾವೇರಿ. ಆ ನೀರನ್ನ ಆ ಶ್ರದ್ಧೆಯಲ್ಲಿ ನೀವೆಲ್ಲ ಕುಡೀರಿ ಅಂತ ಹೇಳ್ತಾ, ಇದಕ್ಕೆ ಹೆಲ್ಪ್ ಮಾಡಿ ಒಂದು KB ಅವರ ಇಲಾಖೆ ಆಯ್ತು, ಜೊತೆಗೆ ನೀರಾವರಿ ಇಲಾಖೆ ಅವರು ಈಗಷ್ಟೇ ಶಾಸಕರು ಹೇಳಿದ್ರು. ಸೊ ಎಲ್ಲರೂ ಕಣ್ಣಿಗೆ ಹಬ್ಬವನ್ನು ಕೊಟ್ಟಿದ್ದೀರಿ. ಯಾಕೆ, ಈ ನಿಜವಾದ ಹೀಲಿಂಗ್ ಕೆಪಾಸಿಟಿ ಇರೋದು ಹರಿಯೋ ನೀರಿಗೆ. ಅಲ್ಲಿ ಪವರ್ ಕೈನೆಟಿಕ್ ಆಗಿ ಮೂವ್ ಆಗ್ತಿರುತ್ತೆ, ಸ್ಟ್ಯಾಟಿಕ್ಕಿಗಲ್ಲ. ಅದಕ್ಕೆ ಹರಿಯೋ ನೀರಿಗೆ ಶಾಸ್ತ್ರ ಇಲ್ಲ ಅಂತ ಹಿಂದಿನವ್ರು ಹೇಳ್ತಾರೆ. ಸೊ ತುಂಬಾ ಸ್ಟ್ರೆಸ್ ಇದ್ದಾಗ, ಹೆಂಡತಿ ಬೈದಾಗ, ಇನ್ಸ್ಟಾಗ್ರಾಮ್ ಅವರು ಬಿಟ್ಟೋದಾಗ, ಈ ಡ್ರಗ್ಸು ಉಳಿದಿದ್ದೆಲ್ಲ ತಗೊಂಡು ರೋಡ್ ಮೇಲೆ ಬೀಳಕ್ಕಿಂತನೂ ಅಂಥವ್ರು ತಲೆ ಕೆಟ್ಟಾಗಿ ಇಲ್ಲೆಲ್ಲ ಒಂದ್ಸಲಿ KRS ಡ್ಯಾಮ್ ಹತ್ರ ಒಂಚೂರು ಓಡಾಡಿದ್ರೆ ಆ ತಾಯಿ ಉಸಿರಾಡಿದ ಗಾಳಿ ನಿಮ್ಮೇಲೂ ಬೀಸುತ್ತೆ, ತಲೆನೂ ತಣ್ಣಗಾಗುತ್ತೆ. ಇದು ಸೈಕಾಲಜಿ ಸಮೇತ, ನ್ಯಾಚುರೋಪತಿ ಸಮೇತ, ಶಾಸ್ತ್ರವೂ ಸಮೇತ. ಸೊ ಅದಿಷ್ಟು ಯೂಸ್ ಮಾಡಿ ನದಿಯನ್ನು ಉಳಿಸಿ, ಪ್ಲಾಸ್ಟಿಕ್ ಹಾಕೋದನ್ನು ಬಿಡಿ. ದೇವರನ್ನ ನಾವು ದಸರಾ ಮಾಡಿ ಬರೋದಲ್ಲ, ದಸರಾದಲ್ಲಿ 2 ಪ್ಲಾಸ್ಟಿಕ್ ಹಾಕಿ ಬರ್ತೀವಿ, ಅದನ್ನು ಫಸ್ಟ್ ನಿಲ್ಲಿಸಿ. ನಮ್ಮನ್ನೆಲ್ಲ ಕಾಯೋ ಚಾಮುಂಡೇಶ್ವರಿ ಜಾಗವನ್ನು ಶುದ್ಧ ಇಡಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ. ನಾವು ಇನ್ಯಾವುದೋ ಧರ್ಮಕ್ಕೆ ಬೈಯೋದಲ್ಲ, ನಾವು ಸ್ವಧರ್ಮ ಆಚರಣೆ ಮಾಡ್ತೀವ ಅನ್ನೋದೇ ಪಾಠ. ನಾನು ಯಾವಾಗಲೂ ಹೇಳ್ತೀನಿ, ವರ್ಡ್ ಶುಡ್ ಬಿ ಇನ್ ಆಕ್ಷನ್ ಅಂತ. ಮಂಡ್ಯದವ್ರಿಗೆ ನಾವೆಲ್ಲ ಯಾಕೆ ಬೆಲೆ ಕೊಡ್ತೀವಿ ಅಂದ್ರೆ, ನಿಮ್ಮ ಮನಸ್ಸು ಶುಭ್ರ ಇದೆ, ತೋರಿಕೆ ಅಲ್ಲ ಅದು, ನನ್ನ ಅನುಭವದಿಂದ ಹೇಳಿ. ಹಾಗಾಗಿ ಈ ಕಾವೇರಿ ನಿಮ್ಮ ಕಡೆ ಇದ್ದಾಳೆ, ರಂಗನಾಥ ನಿಮ್ಮ ಕಡೆ ಇದ್ದಾನೆ, ಚಾಮುಂಡೇಶ್ವರಿ ನಿಮ್ಮ ಕಡೆ ಇದ್ದಾರೆ, ಆಂಜನೇಯ ನಿಮ್ಮ ಕಡೆ ಇದ್ದಾರೆ. ಮತ್ತೆ ಈ ಹೊಟ್ಟೆ ಕಿಚ್ಚು ನಾಟಕ ಮಾಡ್ಲಿಕ್ಕೆ ಬರ್ದಿದ್ದು ಒಂದಿಷ್ಟು 5-6 MLAಗಳೆಲ್ಲ ನಿಮ್ಮ ಕಡೆ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಮೂರ್ಖನ ಇಲ್ಲಿ ಕರ್ಕೊಂಬಂದು, ಪಾಪ ನಮ್ಮ MC ಅವರು ಹೇಳಿದ್ರು ಮಹಾ ಜ್ಞಾನ ಭಂಡಾರ ಅಂತ, ಅಂಥದ್ದೇನು ಇಲ್ಲ. ನಾವೊಂದು ಫಿಲ್ ಇನ್ ದ ಬ್ಲಾಂಕ್ಸ್, ಗುರುಗಳು ಅಲ್ಲ, ದೇವರು ಅಲ್ಲ, ಯಾರು ಏನ್ ಬೇಕಾದ್ರೆ ಹಾಕೊಳ್ಬೋದು, ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದ್ರೆ ಇದಿಷ್ಟು ಈ ಅವೇರ್ನೆಸ್ಸು ಮತ್ತು ಆ ತಾಯಿ ಬಗ್ಗೆ
ಹೇಳಬೇಕು ಅನ್ನಿಸ್ತು. ಯಾಕಂದ್ರೆ ಆರತಿ ಅನ್ನೋದೊಂದು ಪ್ರೋಗ್ರಾಮ್ ಅಲ್ಲ, ನಮ್ಮ ಜೀವನಕ್ಕೆ ಅದು ಪ್ರೋಗ್ರೆಸ್ ಆಗಲಿ, ಈ ಊರಿಗೆ ಪ್ರೋಗ್ರೆಸ್ ಆಗಲಿ, ಫ್ರಿಕ್ಷನ್ ಇಂದ ನಮ್ಮನ್ನು ಫಂಕ್ಷನಿಗೆ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾರಾಯಣ.